ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನೀವು ನಿಮ್ಮ ದೇವರಿಂದ ಯಾವ ರೀತಿಯಾದ ಬ್ಲೆಸ್ಸಿಂಗ್ಸ್ನ ಪಡಿತೀರಾ ಮುಂಬರುವ ದಿನಗಳಲ್ಲಿ, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದ ಡಿವೈನ್ ಎನರ್ಜಿ, ಸಂದೇಶಗಳೇನಿದೆ, ಈಗ ಪ್ರೆಸೆಂಟ್ ಕರೆಂಟ್ ಮೆಸೇಜಸ್ ಏನಿದೆ, ಇದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ. ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ 3 ಕಾರ್ಡ್ಸ್ ನ ಇಟ್ಟಿದ್ದೀನಿ. ನೀವು ನಂಬುವ ದೇವರನ್ನ ಮನಸ್ಸಲ್ಲಿ ಇಟ್ಕೊಂಡು, ಒಂದು ಸ್ಪಿರಿಚುವಲ್ ಎನರ್ಜಿನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ, ಅಕಾರ್ಡಿಂಗ್ಲಿ ಐ ವಿಲ್ ಬಿ ಡೂಯಿಂಗ್ ದ ರೀಡಿಂಗ್ ಫಾರ್ ಯು. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಓಕೆ, ಸೊ ನಾನು ತೋರಿಸ್ಬಿಡ್ತೀನಿ ಕಾರ್ಡ್ಸ್ ನ ನಿಮ್ಗೆ. ಸೊ ದಿಸ್ ಇಸ್ ದ ಫಸ್ಟ್ ಕಾರ್ಡ್. ಆಯ್ತಾ, ನಿಮ್ಗೆ ಈ ಕಾರ್ಡ್ ರೆಸೊನೇಟ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ, ನಿಮ್ ಮನ್ಸಿಗೆ ಹತ್ರ ಅನ್ಸ್ತಾ ಇದೆ ಅಂದ್ರೆ ಇದನ್ನ ಇಟ್ಕೊಳ್ಳಿ ಮನ್ಸಲ್ಲಿ. ನಿಮಗೆ ಯಾವ ಮೆಸೇಜಸ್, ಸಂದೇಶಗಳು ಹಾಗೂ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾದ ಮೆಸೇಜಸ್ ನಿಮ್ಗೆ ಸಿಕ್ಕಬೇಕಿದೆ ದೈವದಿಂದ, ಎಚ್ಚರಿಕೆ ಇರ್ಬೋದು ಅಥವಾ ಬ್ಲೆಸ್ಸಿಂಗ್ಸ್ ಇರ್ಬೋದು, ಏನೇ ಇರ್ಲಿ. ಓಕೆ, ಏನ್ ನೀವು ಆ ಡಿವೈನ್ ಎನರ್ಜಿಯಿಂದ ಕೇಳುವ ವಿಷಯ ಇದೆ ಅದನ್ನ ಈ ಒಂದು ವಿಡಿಯೋನಲ್ಲಿ ಕೇಳಿಸ್ಕೊಳ್ತೀರಾ. ಹಾಗೂ ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿದಾರೆ, ನಾನೇನ್ ಹೇಳ್ತೀನಿ ಇದ್ರಲ್ಲಿ ಅದು ರೆಸೊನೇಟ್ ಆಗುತ್ತೆ, ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ. ಸೊ ನಿಮ್ಗೂ ಆ ರೀತಿಯಾಗಿ ಅನುಭವಗಳಾಗ್ತಾ ಇದೆ ಅಂದ್ರೆ ನೀವು ಕಮೆಂಟ್ ಮಾಡ್ಬೋದು, ನಿಮ್ಮ ಅನುಭವನ ಶೇರ್ ಮಾಡ್ಕೋಬಹುದು. ಅಂಡ್ ಇದನ್ನ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ಅದೊಂದೇ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನ ನೋಡ್ತಾ ಇದ್ದೀರಾ ಆದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಅದು ಒಂದೇ ರಿಕ್ವೆಸ್ಟ್ ನನ್ನ ಕಡೆಯಿಂದ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಬಿಕಾಸ್ 10 lakhs ಸಬ್ಸ್ಕ್ರೈಬರ್ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಕಾರ್ಡ್ ಇರೋದು ದ ಹೀಲಿಂಗ್ ಲೈಟ್. ಈ ಒಂದು ಕಾರ್ಡ್ ಏನಾದ್ರೂ ನಿಮ್ ಮನ್ಸಿಗೆ ಹತ್ರ ಆಗ್ತಾ ಇದೆ ಅಂದ್ರೆ ಮೆಸೇಜ್ ಏನಿದೆ ಅಂತ ನಾನು ನಿಮ್ಗೆ ಇದರಿಂದ ಈ ಒಂದು ಡೆಕ್ ಇಂದ ಹೇಳ್ತಾ ಬರ್ತೀನಿ. ಸೊ ವಿ ವಿಲ್ ಸಿ. ಸೊ ನೆಕ್ಸ್ಟ್ ಕಾರ್ಡ್ ಇರೋದೇನಂದ್ರೆ ಹಾರ್ಟ್, ಲವ್. ಈ ಒಂದು ಕಾರ್ಡ್ ಕೂಡ ಏನಾದ್ರೂ ನಿಮ್ ಮನ್ಸಿಗೆ ಹತ್ರ ಅನ್ಸ್ತಿದೆ ಅಂದ್ರೆ ಇದರಿಂದನೂ ನಾನು ನಿಮ್ಗೆ ಮೆಸೇಜಸ್ ನ ಹೇಳ್ತೇನೆ. ಓಕೆ, ಸೊ ಮೊದಲನೇದು, ಎರಡನೇದು ಹಾಗೂ ಮೂರನೇದು ಈ ಡೆಕ್ ನಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವ್ದು ಹತ್ರ ಅನ್ಸುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ಯು ಹವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಅಂದ್ರೆ ಇದು. ಓಕೆ, ಸ್ಪಾರ್ಕ್ ಅಂತ ಮೆಸೇಜ್ ಇದೆ. ಸೊ ನೀವು ಈ ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ಸ್ಪಾರ್ಕ್ ಅಂದಾಗ ಏನು, ಯಾವುದೋ ಒಂದು ಫೈರ್ ಎಲಿಮೆಂಟ್ ನಿಮ್ಮ ಲೈಫ್ ನಲ್ಲಿ ಇವಾಗ ಅನುಭವ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಸಮ್ ಕೈಂಡ್ ಆಫ್ ರಿಯಲೈಸೇಷನ್ ಅಂತ. ನೀವು ಇವಾಗ ಮೇ ಬಿ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಇತ್ತೀಚೆಗೆ, ಅದರಿಂದ ನೀವು ಇಲ್ಲ ನಾನು ಹೀಗೆ ಇದ್ರೆ ಆಗೋದಿಲ್ಲ, ನಾನು ಈ ತರನೇ ಸೋಲ್ತಾ ಇದ್ರೆ ಆಗೋದಿಲ್ಲ. ಸೊ ನಿಮ್ಮ ಲೈಫ್ ನ ನೀವು ಸೀರಿಯಸ್ ಆಗಿ ತಗೊಳ್ತಾ ಇದ್ದೀರಾ. ಒಂದ್ ಕೈಂಡ್ ಆಫ್ ಫೈರ್ ನ ನೀವು ಇಗ್ನೈಟ್ ಮಾಡಿದೀರಾ ಪ್ರೆಸೆಂಟ್ ನಲ್ಲಿ. ಆ ತರದ್ ಒಂದು ಅನುಭವ ನಿಮ್ಗೆ ಆಗ್ತಾ ಇರ್ಬೋದು. ನಿಮ್ಮ ಲೈಫ್ ನ ನೀವು ತುಂಬಾನೇ ಫೋಕಸ್ಡ್ ಆಗಿ ನೋಡ್ತಾ ಇದ್ದೀರಾ. ಇಲ್ಲ ಬೇರೆಯವ್ರಿಗೆ ನನ್ನ ಲೈಫ್ ನ ನಾನು ಕಂಟ್ರೋಲ್ ಕೊಡೋದಿಲ್ಲ, ಈ ರೀತಿಯಾಗಿ ನೀವು ಒಂದು ಮೆಚೋರ್ಡ್ ಎನರ್ಜಿಗೆ ಬಂದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಸ್ಪಾರ್ಕ್ ಅನ್ನೋದೇ ಒಂದು ಫಸ್ಟ್ ಮೆಸೇಜ್ ಆಗಿದೆ ನಿಮ್ಗೆ. ಸೊ ನೀವು ನಿಮ್ ಲೈಫ್ ನ ಒಂದು ದಾರಿಗೆ ತಗೊಂಡು ಹೋಗ್ಬೇಕು ಅನ್ನುವ ಒಂದು ಇಂಟೆನ್ಷನ್ ನ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಇನ್ನ ಯಾವ್ಯಾವ ಮೆಸೇಜಸ್ ನಿಮ್ಗೆ ತಲುಪಬೇಕಾಗಿದೆ ಅಂತ ನಾನು ಹೇಳ್ತೀನಿ. ನೋಡೋಣ ಇನ್ನ ಏನೇನ್ ಮೆಸೇಜಸ್ ನಿಮ್ಗೆ ಬಂದಿದೆ ಅಂತ. ಸ್ಯಾಡ್ ಎಂಬ್ರೇಸ್, ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದೆ ಅಲ್ವಾ, ಹಿಂದಿನ ಎಕ್ಸ್ಪೀರಿಯನ್ಸ್, ಈಗ ಆಗಿರುವಂತ ಕಹಿ ಘಟನೆಗಳಾಗಿರ್ಬೋದು, ಅಂದ್ರೆ ನೀವು ತುಂಬಾ ಒಳ್ಳೆತನ ತೋರಿಸಿರ್ಬೋದು ಅಥವಾ ಜನರಿಗೆ ತುಂಬಾ ಹತ್ರ ಆಗಿರ್ಬೋದು, ನಿಮ್ಮಿಂದ ಉಪಯೋಗನ ತಗೊಂಡು ನಿಮ್ಮಿಂದ ಸಹಾಯವನ್ನ ಪಡೆದು, ಸಹಾಯ ಪಡೆದಿರೋರೇ ನಿಮಗೆ ಮೋಸ ಮಾಡೋದು ಹಾಗೂ ನಿಮ್ಗೆ ಬೇಜಾರ್ ಮಾಡುವಂತ ಅನುಭವಗಳನ್ನ ನೀವು ಅನುಭವಿಸಿದೀರಾ. ಹಾಗೂ ಇದೆಲ್ಲ ಯಾಕೆ ಆಗ್ತಾ ಇದೆ, ನಾನು ಒಳ್ಳೆಯವ್ರು ಆಗಿರೋದೇ ತಪ್ಪಾ ಅಂತ ಕ್ವೆಶನ್ ಮಾಡ್ಕೊಳ್ತಾ ಇದ್ದೀರಾ. ಬಿಕಾಸ್ ಆಫ್ ದ ಸ್ಯಾಡ್ ಎಕ್ಸ್ಪೀರಿಯನ್ಸಸ್ ಏನೇ ಆಗಿರ್ಬೋದು ಹಿಂದೆ. ಪ್ರೆಸೆಂಟ್ ಎನರ್ಜಿನಲ್ಲಿ ವಿಶಿಂಗ್ ವೆಲ್ ಬರ್ತಾ ಇದೆ. ಸೊ ನಾವೇ ಯಾವ್ದನ್ನ ಜಾಸ್ತಿ ನಂಬೇಕು ಅಂದ್ರೆ ನಮ್ಮ ಕರ್ಮಗಳನ್ನ ನಾವು ನಂಬೇಕಾಗುತ್ತೆ. ಅಂದ್ರೆ ನಾವು ಮಾಡುವ ಗುಡ್ ಡೀಡ್ಸ್ ನ ನಾವು ನಂಬೇಕಾಗುತ್ತೆ. ನಿಮ್ಮ ಪ್ರಕಾರವಾಗಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಎನರ್ಜಿ ಇದೆಯಲ್ಲ ಡಿವೈನ್ ಗೆ ಕನೆಕ್ಟ್ ಆಗಿರುವಂತ ಎನರ್ಜಿ. ಸೊ ನೀವು ನನ್ನಿಂದ ಒಬ್ರಿಗೆ ಕೆಟ್ಟದ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ,
ಆದ್ರೆ ನಾನು ನನ್ನಿಂದ ಒಬ್ರಿಗೆ ಒಳ್ಳೇದ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಕೆಟ್ಟದ್ ಮಾಡಕ್ ಹೋಗಲ್ಲ. ಆತರ ನಾನ್ ಮನುಷ್ಯ ಅಲ್ಲ ಅನ್ನುವಂತ ಒಂದು ಪಾಲಿಸಿನ ನೀವ್ ಯಾವಾಗ್ಲೂ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀರಾ. ಅಂದ್ರೆ ಒಬ್ರಿಗೆ ಕಷ್ಟ ಕೊಟ್ಟು ಅದ್ರಲ್ಲಿ ಸುಖಾನ ಅನುಭವಿಸ್ತಾರೆ, ಎಂಜಾಯ್ ಮಾಡ್ತಾರೆ. ಆದ್ರೆ ಆತರ ಪರ್ಸನ್ ನೀವ್ ಅಲ್ವೇ ಅಲ್ಲ, ಆತರ ಪರ್ಸನಾಲಿಟಿ ಅಲ್ಲ ನೀವು. ಸೊ ನಿಮ್ಮ ಒಳ್ಳೆ ಕರ್ಮಗಳು ನೀವೇನೇ ಹಿಂದೆ ಬೇರೆಯವ್ರಿಗೆ ಮಾಡಿರ್ಬೋದು, ಅವರಿಂದ ನಿಮ್ಗೆ ನೋವಾಗಿರ್ಬೋದು, ಆದ್ರೆ ಇದನ್ನೆಲ್ಲ ನೀವು ನಂಬುವ ದೈವ ನೋಡ್ತಾ ಇದೆ. ನೀವು ನಂಬುವಂತ ಒಂದು ಎನರ್ಜಿ, ಡಿವೈನ್ ಎನರ್ಜಿ ನಿಮ್ಮ ಆಸೆ ಇರ್ಬೋದು, ಏನ್ ಕನಸು ಇದಾಗ್ಬೇಕು ಅಂತ ತುಂಬಾ ವರ್ಷದಿಂದ ಕಾಯ್ತಾ ಇದ್ದೀರಾ. ನೀವು ವಿಶಿಂಗ್ ವೆಲ್ ಬಂದಿರೋದ್ರಿಂದ ಇನ್ 1-2 months ಇದೆಯಲ್ಲ, ನೀವು ತುಂಬಾ ಮನಸ್ಸಿಟ್ಕೊಂಡು ಏನಾದ್ರೂ ಕೋರ್ಕೊಂಡ್ರೆ ಆಯ್ತಾ, ಅದು ಈಡೇರುತ್ತೆ ಅಂತ ಬರ್ತಾ ಇದೆ. ವಿಶಿಂಗ್ ವೆಲ್ ಅಂತ ಬರ್ತಾ ಇರೋದ್ರಿಂದ ನೀವು ತುಂಬಾ ಮನಸ್ಸಿಟ್ಟು ಕಂಟಿನ್ಯೂಸ್ ಆಗಿ ಇದ್ ನನ್ನ ಲೈಫಲ್ಲಿ ಆಗ್ಬೇಕು, ಇದ್ ನನ್ನ ಲೈಫಲ್ಲಿ ಆಗ್ಬೇಕು. ಸೊ ಈ ಕೂಡ್ಲೆ ಕಮೆಂಟ್ ಕೂಡ ಮಾಡಿ, ನೀವು ಈ ಕೂಡ್ಲೆ ಕಮೆಂಟ್ ಮಾಡಿ ನಿಮ್ಮ ವಿಶ್ ಏನಿದೆ. ಈ ವಿಶಿಂಗ್ ವೆಲ್ಗೆ ನಾನು ಒಂದು ಕಾಯಿನ್ ಹಾಕಿದೀನಿ ಅಂತ ಅನ್ಕೊಂಡ್ ಕಮೆಂಟ್ ಮಾಡಿ. ನಿಮ್ಗೆ ಏನ್ ಬೇಕು, ಒಂದು ವಿಶ್, ಇಂಪಾರ್ಟೆಂಟ್ ಆಗಿರೋ ವಿಶ್ ಏನಿದೆ. ನನ್ಗೊಂದ್ ಜಾಬ್ ಸಿಗ್ಬೇಕು, ಅಥವಾ ನಾನೊಂದ್ ಮನೆ ಕಟ್ಟಿಸ್ಬೇಕು, ಅಥವಾ ನಾನು ಫಾರಿನ್ಗೆ ಹೋಗ್ಬೇಕು, ಏನೇ ಆಗಿರ್ಲಿ, ಒಂದು ವಿಶ್ ನ ನೀವು 1-2 months ಕೇಳ್ಕೊಳ್ಳೋದ್ರಿಂದ ಅದು ಈಡೇರುತ್ತೆ ಅಂತಾನೆ ಬರ್ತಾ ಇದೆ. ಸೊ ಈ ಕೂಡಲೇ ಕಮೆಂಟ್ ಮಾಡಿ ಅದ್ ಯಾವ ವಿಶ್ ಆಗಿದೆ ಅಂತ. ಬಿಕಾಸ್ ವಿಶಿಂಗ್ ವೆಲ್ ಕಾರ್ಡ್ ನಿಮಗ್ ಬಂದ್ಬಿಟ್ಟಿದೆ. ಓಕೆ, ಇಂಟು ದಿ ಅನ್ನೋನ್ ಬರ್ತಾ ಇರೋದ್ರಿಂದ ಸ್ವಲ್ಪ ಅನುಭವಗಳು, ಅಂದ್ರೆ ಒಂದಷ್ಟು ಚೇಂಜಸ್ ನಿಮ್ ಲೈಫಲ್ಲಿ ಬರುತ್ತೆ. ಅದ್ ನೀವು ಪ್ರಿಪೇರ್ಡ್ ಆಗಿಲ್ದೆ ಇರ್ಬೋದು. ಓಕೆ, ಅದಕ್ಕೆ ಒಂದು ತಿರುವುಗಳು, ಓಕೆ, ಆ ತಿರುವುಗಳಿಂದ ನಿಮ್ ಲೈಫ್ ಚೇಂಜ್ ಆಗುತ್ತೆ. ಹಾಗೂ ಆ ತಿರುವಿಂದ ನಿಮಗೆ ಸ್ವಲ್ಪ ಕಹಿ ಅನುಭವಗಳು ಆಗುವ ಸಾಧ್ಯತೆ ಇದೆ ಅಂತ ಬರ್ತಾ ಇದೆ. ಸೊ ಹುಷಾರಾಗಿ ಇರ್ಬೇಕಾಗತ್ತೆ. ಮತ್ತೆ ನಿಮಗೆ ನಂಬಿಸಿ ಮೋಸ ಮಾಡುವಂತ ಜನರು, ನೀವು ಆತರ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಅನುಭವಿಸ್ಬೋದು. ಸೊ ಆ ಪ್ಯಾಟರ್ನ್ ನ ನೀವೇನಾದ್ರೂ ಅದೇ ತರ ಜನರನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ಅದೇ ಜನ ನಿಮ್ ಲೈಫ್ ಮತ್ತೆ ವಾಪಸ್ ಬರ್ತಾ ಇದ್ದಾರೆ, ಆತರ ಏನೋ ಒಂದು ನೋಡ್ತಾ ಇದ್ದೀನಿ. ಸೊ ಅಂತ ಅನುಭವ ಆದಾಗ ಅವ್ರನ್ನ ನೀವು ತುಂಬಾನೇ ನಂಬೋದಾಗಿರ್ಬೋದು, ಕ್ಷಮಿಸೋದಾಗಿರ್ಬೋದು ಮಾಡಕ್ ಹೋಗ್ಬೇಡಿ. ಇತ್ತೀಚೆಗೆ ನಿಮ್ ಮನ್ಸಿಗೆ ಯಾರೇ ನೋವು ಕೊಟ್ಟಿದ್ರು ಅವರಿಂದ ನೀವು ದೂರ ಇರೋದೇ ಬೆಟರ್. ಅವ್ರಿಗೊಂದ್ ಸೆಕೆಂಡ್ ಚಾನ್ಸ್ ಕೊಡದೆ ಇರೋದೇ ನಿಮ್ಗೆ ಒಳ್ಳೇದು, ಅದೇ ನಿಮ್ಗೆ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಅವ್ರು ಮತ್ತೆ ನಿಮ್ನ ಎಲ್ಲೋ ಒಂದು ಪಾತಾಳಕ್ಕೆ ತಳ್ಳುವ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ಬೋದು ನಿಮ್ ಲೈಫಲ್ಲಿ ಅಂತ ಬರ್ತಾ ಇದೆ. ಗೋಲ್ಡನ್ ಪ್ಯಾಲೇಸ್ ಬರ್ತಾ ಇದೆ. ನೀವೇನಾದ್ರೂ ಗೋಲ್ಡನ್ ಪ್ಯಾಲೇಸ್, ಗೋಲ್ಡನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಕಮೆಂಟ್ ಮಾಡಿ. ಬಿಕಾಸ್ ನಿಮ್ಗೆ ಆತರ ಒಂದು ಕಾರ್ಡ್ ಬಂದಿದೆ. ಸೊ ಆ ಟೈಮ್ ಬಂದಿದೆ, ನೀವು ದೇವರ ಆಶೀರ್ವಾದ ಪಡೆಯುವಂತ ಟೈಮ್ ಬಂದಿದೆ. ಹಾಗೂ ನಿಮ್ಮ ಲೈಫ್ ನಲ್ಲಿ ನೋಡಿ, ಇಲ್ಲಿ ಗೋಲ್ಡ್ನೇ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಏನಾದ್ರು ಗೋಲ್ಡ್ ತಗೊಳ್ಳುವ ಪ್ಲಾನಿಂಗ್ ಇದೆ ಅಂದ್ರೆ ಅದು ಖಂಡಿತವಾಗ್ಲೂ ಆಗುತ್ತೆ. ಇನ್ನೊಂದು 4-5 months ಅಲ್ಲಿ ನೀವೇನಾದ್ರೂ ಈ ತರ ನಾನು ತಗೋಬೇಕು ಗೋಲ್ಡ್, ಅಥವಾ ಈ ತರ ಚೇಂಜ್ ಮಾಡಿಸ್ಕೋಬೇಕು, ಏನೋ ಒಂದ್ ಇರುತ್ತಲ್ಲ ಈ ತರ ಗೋಲ್ಡನ್ ನನ್ಗೇನೋ ಬೇಕು ಅಂತ, ಅದ್ ನಿಮ್ಗೆ ಆಗತ್ತೆ. ಓಕೆ, ಗೋಲ್ಡನ್ ಚಾನ್ಸ್ ಇರ್ಬೋದು, ಗೋಲ್ಡನ್ ಪ್ಯಾಲೇಸ್, ಇದೆಲ್ಲ ಬರ್ತಾ ಇರುವ ಸಂದೇಶ ಏನಾಗಿದೆ ಅಂದ್ರೆ ನಿಮ್ ಲೈಫ್ ನಲ್ಲಿ ಒಂದು ಗೋಲ್ಡನ್ ಮೂಮೆಂಟ್ ಬರ್ತಾ ಇದೆ. ಗೋಲ್ಡನ್ ಚಾನ್ಸ್ ಇಂದ ನಿಮ್ ಲೈಫ್ ಚೇಂಜ್ ಆಗ್ತಾ ಇದೆ. ಮೇ ಬಿ ಒಂದು ನ್ಯೂ ಜಾಬ್ ಆಪರ್ಚುನಿಟಿ ಇರ್ಬೋದು, ಅಥವಾ ಮೇ ಬಿ ನಿಮ್ಗೆ ಒಂದು ಹೊಸ ಫ್ರೆಂಡ್ಶಿಪ್ ಆಗ್ಬಹುದು, ಅಥವಾ ಒಂದೊಳ್ಳೆಯ ರಿಲೇಶನ್ಶಿಪ್ ಹೋಗ್ಬೋದು ನೀವು. ಸಮ್ ಕೈಂಡ್ ಆಫ್ ಬ್ಯೂಟಿಫುಲ್ ಚೇಂಜ್ ಬರ್ತಾ ಇದೆ. ಓಕೆ, ಕಮೆಂಟ್ ಮಾಡಿ ಅದ್ ಯಾವ ಒಂದು ಆಸೆ ನಿಮಗಿದೆ, ಯಾವ ಒಂದು ಗೋಲ್ಡನ್ ಚಾನ್ಸ್ಗೆ ನೀವು ಕಾಯ್ತಾ ಇದ್ದೀರಾ ಅಂತ ಕೂಡ ನೀವು ಕಮೆಂಟ್ ಮಾಡಬಹುದು. ಯಾಕಂದ್ರೆ ಅದಾಗತ್ತೆ ಅಂತಾನೆ ಬರ್ತಾ ಇದೆ. ಬ್ಯೂಟಿಫುಲ್, ಸಿ ಲುಕ್ ಎಟ್ ದ ಎನರ್ಜಿ. ಸ್ಯಾಡ್ ಎಂಬ್ರೇಸ್ ಇಂದ ನೀವು ಗೋಲ್ಡನ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀರಾ, ವಿಶಿಂಗ್ ವೆಲ್ಗೆ ಹೋಗ್ತಾ ಇದ್ದೀರಾ. ಸ್ಪಾರ್ಕ್ ಬಂದಿದೆ. ಬಿಕಾಸ್ ನೀವು ಇವಾಗ ಬುದ್ಧಿ ಕಲಿತಾ ಇದ್ದೀರಾ ಅಂದ್ರೆ ನಿಮ್ಗೂ ಒಂದು ಅರ್ಥ ಆಗ್ತಾ ಇದೆ ಲೈಫ್ ಹೆಂಗಿದೆ, ಜನ ಹೇಗಿದ್ದಾರೆ ಅಂತ. ಸೊ ಅದರಿಂದ ನೀವು ತುಂಬಾ ಬದಲಾಗ್ತಾ ಕೂಡ ಇದ್ದೀರಾ, ಬದಲಾವಣೆ ಬಂದಿದೆ ನಿಮ್ ಲೈಫಲ್ಲಿ. ಸೊ ರಾಕ್ ಬಾಟಮ್ ಬರ್ತಾ ಇದೆ. ಇನ್ನ ಒಂದು ಹೇಳ್ತೀನಿ, ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ಮೆಸೇಜ್ ಏನಂದ್ರೆ ನಿಮ್ಮ ಲೈಫ್ ನಲ್ಲಿ ಹಿಂದೆ ಮಾಡಿರುವಂತ ಮಿಸ್ಟೇಕ್ಸ್ ನ ಮತ್ತೆ ಈಗ ಮಾಡಿದ್ರೆ, ಅಥವಾ ಮತ್ತೆ ಕೆಟ್ಟ ಅನುಭವಗಳನ್ನ ನಿಮ್ ಲೈಫಲ್ಲಿ ನೀವು ಪಡೆಯುವ ಹಾಗೆ ಆ ಒಂದು ಎನರ್ಜಿನ ಪಾಸ್ ಮಾಡಿದ್ರೆ, ನಾನು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಿಮ್ಗೆ ಯಾರೋ ಏನೋ ಮೋಸ ಮಾಡಿರ್ತಾರೆ, ಅಥವಾ ನಿಮಗೇನೋ ಒಂದು ಸುಳ್ಳು ಹೇಳಿ ನಿಮ್ಗೆ ಮೂರ್ಖರು ಮಾಡಿರ್ಬೋದು, ಅಥವಾ ನೀವೇನೋ ಒಂದು ಕೆಟ್ಟ ಅನುಭವನ ಒಬ್ಬ ವ್ಯಕ್ತಿಯಿಂದ ಪಡೆದಿದ್ರೆ ಆ ವ್ಯಕ್ತಿ ಮತ್ತೆ ವಾಪಸ್ ಬರ್ತಾರೆ, ಆಯ್ತಾ. ಆಗ್ಲೂ ಕೂಡ ನೀವು ಅದೇ ಮಿಸ್ಟೇಕ್ ಮಾಡಿದ್ರೆ ಅವ್ರನ್ನ ನೀವು ನಂಬೋದು, ಅವ್ರಿಗೆ ಮತ್ತೆ ನೀವು ಚಾನ್ಸ್ ಕೊಡೋದು, ಅಥವಾ ಸಮ್ ಕೈಂಡ್ ಆಫ್ ರಿಪೀಟೆಡ್ ಮಿಸ್ಟೇಕ್ಸ್ ನ, ನೀವು ಹಿಂದೆ ಮಾಡಿರುವಂತ ಮಿಸ್ಟೇಕ್ಸ್ ನ ಮತ್ತೆ ನಿಮ್ ಲೈಫ್ ನಲ್ಲಿ, ಯಾಕಂದ್ರೆ ನೀವು ನಂಬುವ ದೇವ್ರಿದಾರಲ್ಲ, ಅವರು ನಿಮ್ಗೆ ಇನ್ನೊಂದು ಪರೀಕ್ಷೆನ ಒಡ್ತಾ ಇದ್ದಾರೆ ನಿಮ್ಗೆ. ಓಕೆ, ಲೈಕ್ ಇವಾಗ ನಾನು ಇದೇ ಪರೀಕ್ಷೆನ, ನೀವು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ರೆ ಏನಾಗುತ್ತೆ, ಮತ್ತೆ ಪರೀಕ್ಷೆ ಕೊಡ್ತಿರ್ತಾರಲ್ವಾ, ಹಾಗೆ
ಈಗ್ಲೂ ಕೂಡ ನಿಮ್ಗೊಂದಷ್ಟು ಅನುಭವಗಳು ಅಥವಾ ಒಂದಷ್ಟು ವಿಷಯಗಳು ನಡೆಯುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಮಿಸ್ಟೇಕೇ ಮಾಡಿದ್ರಿ ಅಂದ್ರೆ ಯು ಆರ್ ಇನ್ ದ ಸೇಮ್ ರಾಕ್ ಬಾಟಮ್ ಸ್ಟೇಟ್. ಅಂದ್ರೆ ನಿಮ್ ಲೈಫ್ ಹಾಗೆ ಇರುತ್ತೆ, ಬದಲಾಗೋದಿಲ್ಲ. ಆದ್ರೆ ನೀವು ಎಚ್ಚೆತ್ಕೊಂಡು ಇಲ್ಲ ನಾನು ಹೀಗ್ ಮಾಡಲ್ಲ, ಇಲ್ಲ ಇಂಥದಕ್ ನಾನು ಒಂದು ವೀಕ್ನೆಸ್ ನ ತೋರ್ಸಲ್ಲ, ಇಲ್ಲ ನಾನು ಈ ಬ್ಯಾಡ್ ಹ್ಯಾಬಿಟ್ ನ ಬಿಡ್ತೀನಿ, ಈ ತರ. ಬಿಕಾಸ್ ನಿಮ್ಮ ಲೈಫ್ ನಲ್ಲಿ ಬದಲಾವಣೆ ಬಂದಿದೆ. ಮತ್ತೆ ಮಾಡಿದ ಮಿಸ್ಟೇಕ್ಸ್ನೇ ಮಾಡೋದು, ಮತ್ತೆ ಮಾಡಿರುವಂತ ಕೆಟ್ಟ ವಿಚಾರಗಳನ್ನೇ ಮಾಡಿದಾಗ ನಿಮ್ ಲೈಫ್ ರಾಕ್ ಬಾಟಮ್ ಆಗುತ್ತೆ. ಈ ಗೋಲ್ಡನ್ ಚಾನ್ಸ್ ಏನಿದೆ ಅದನ್ನ ಕೂಡ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಯೋಚನೆ ಮಾಡಿ ಅದ್ ಏನು ಅಂತ. ತುಂಬಾನೇ ಡೀಪ್ ಆಗಿತ್ತು ನಿಮ್ಮ ಮೆಸೇಜಸ್. ತುಂಬಾ ಚೆನ್ನಾಗಿದೆ ನಿಮ್ ರೀಡಿಂಗ್ ಇವತ್ತು. ಆಕ್ಚುಲಿ ಇದ್ ನಾನು ಹೇಳಿದ್ನೆಲ್ಲ ನೀವು ಸೀರಿಯಸ್ ಆಗಿ ತಗೊಂಡ್ರೆ ನಿಮ್ ಲೈಫ್ ಅದ್ಭುತವಾಗುತ್ತೆ. ನೀವೊಂದ್ ಸೆಲೆಬ್ರಿಟಿ ಕೂಡ ಆಗ್ಬೋದು. ಆ ತರದ್ ಒಂದ್ ಅದೃಷ್ಟ ನಿಮ್ ಲೈಫಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಯೂಸ್ ಮಾಡ್ಕೊಳ್ಳಿ ಆ ಟೈಮ್ನ, ನಿಮಗೋಸ್ಕರ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಬೆಳವಣಿಗೆಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾನು ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಈ ಒಂದು ಸೆಕೆಂಡ್ ಕಾರ್ಡ್ ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಇದೇನ್ ಬರ್ತಾ ಇದೆ ಅಂದ್ರೆ ದ ಹೀಲಿಂಗ್ ಲೈಟ್ ಬರ್ತಾ ಇದೆ. ಹೀಲಿಂಗ್ ಲೈಟ್ ಅಂದ್ರೇನೆ ಅದು ಮೆಸೇಜ್ ಬಂದಾಗಿದೆ. ನೀವು ನೊಂದಿರ್ಬೋದು ಅಥವಾ ಏನೋ ಒಂದು ಅನುಭವಗಳನ್ನ ಆ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಮಾಡಿರ್ಬಹುದು. ಡಿವೈನ್ ಎನರ್ಜಿ ಒಂದು ಹೀಲಿಂಗ್ ಕೊಡ್ತಾ ಇದೆ, ಹೀಲಿಂಗ್ ಎನರ್ಜಿನ ಪಾಸ್ ಮಾಡ್ತಾ ಇದೆ ಅಂತ ಬರ್ತಾ ಇದೆ. ಓಕೆ, ಸೊ ಅದ್ ನಿಮ್ಮ ಫಸ್ಟ್ ಮೆಸೇಜ್. ನಿಮ್ಮ ಮನಸ್ಸಿಗೆ ಶಾಂತತೆನ, ಆ ಒಂದು ಎನರ್ಜಿನ ಪಾಸ್ ಮಾಡ್ತಾ ಇದೆ. ನೀವು ನಂಬುವ ದೇವರ ಆ ಒಂದು ಎನರ್ಜಿನ ನಿಮಗೋಸ್ಕರ ಪಾಸ್ ಮಾಡ್ತಾ ಇದೆ ಅಂತ ಬರ್ತಾ ಇದೆ. ಇನ್ನ ಏನೇನ್ ಮೆಸೇಜಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮಗೆ ಸಿಗುವಂತ ಮೆಸೇಜಸ್ ಏನಿದೆ ಅಂತ ನಾನು ಹೇಳ್ತೀನಿ. ಓ, ಲುಕ್ ಎಟ್ ದಿಸ್, ಟ್ರಾವೆಲ್ ಬರ್ತಾ ಇದೆ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಟ್ರಾವೆಲ್ ನಿಂದ ಕೂಡ ನೀವು ಹೀಲಿಂಗ್ ನ ಅನುಭವಿಸ್ತೀರಾ. ಅಂದ್ರೆ ನಿಮ್ ಮನಸ್ಸಿಗೆ ನೋವಾಗಿದೆಯಲ್ಲ, ಈಗ ನಾವ್ ಒಂದೇನ್ ಹೇಳ್ತೀವಿ ಅಂದ್ರೆ ಈಗ ಎಕ್ಸ್ಟರ್ನಲಿ ಪೇನ್ ಆಗಿದ್ರೆ ಅದು ಗೊತ್ತಾಗುತ್ತೆ, ಅದು ಹೀಲ್ ಆಗೋಗುತ್ತೆ. ಈಗ ನೀವೇನೋ ಬಿದ್ರಿ ಅಥವಾ ನಿಮ್ ಹೆಲ್ತ್ ಪ್ರಾಬ್ಲಮ್ಸ್ ಆಯ್ತು, ಅದು ಕಾಣುತ್ತೆ. ಆದ್ರೆ ಮನಸ್ಸಿಗೆ ನೋವಾಗೋದಿದೆಯಲ್ಲ, ಅದು ಹೀಲ್ ಆಗೋದು ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳ್ತೀವಿ. ಸೊ ಹಾಗೆ ನೀವ್ ಇವಾಗ ಒಂದು ಹೀಲಿಂಗ್ ಲೈಟ್ ಫೇಸ್ ಅಲ್ಲಿ ಇದ್ದೀರಾ, ಅಂದ್ರೆ ನೀವು ಹೀಲಿಂಗ್ ಎನರ್ಜಿನಲ್ಲಿ ಇದ್ದೀರಾ, ಹೀಲ್ ಆಗ್ತಾ ಇದ್ದೀರಾ. ಈ ಟೈಮ್ ನಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಕೂಡ ನೀವು ಬೇಗ ರಿಕವರ್ ಆಗ್ತೀರಾ ಅಂತ ಬರ್ತಾ ಇದೆ. ಸೊ ಏನಾದ್ರೂ ಆ ಪ್ಲಾನ್ಸ್ ಇಟ್ಕೊಂಡಿದೀರಾ ಅಂದ್ರೆ ಕಮೆಂಟ್ ಮಾಡಿ. ಎಲ್ಲಿ ಟ್ರಾವೆಲ್ ಮಾಡ್ಬೇಕು ಅನ್ನೋ ಪ್ಲಾನ್ಸ್ ಇಟ್ಕೊಂಡಿದೀರಾ ಅಂತ ಕಮೆಂಟ್ ಮಾಡಿ. ಬಿಕಾಸ್ ನಿಮ್ಮ ಲೈಫ್ ನಲ್ಲಿ ಇನ್ನ 4 ತಿಂಗಳ ಒಳಗಡೆ ನೀವು ಟ್ರಾವೆಲ್ ಮಾಡ್ತೀರಾ. ಮೇ ಬಿ ಸೋಲೋ ಟ್ರಾವೆಲ್ ಅಥವಾ ಗ್ರೂಪ್ ಟ್ರಾವೆಲ್, ಫ್ರೆಂಡ್ಸ್ ಜೊತೆ ಟ್ರಾವೆಲ್, ಫ್ಯಾಮಿಲಿ ಜೊತೆ ಟ್ರಾವೆಲ್, ಸಮ್ ಕೈಂಡ್ ಆಫ್ ಟ್ರಾವೆಲ್. ತುಂಬಾ ಟ್ರಾವೆಲ್ ಮಾಡ್ತೀರಾ 4 months ವರ್ಗು, ಆಯ್ತಾ. ಅದು ನಿಮ್ಮನ್ನ ತುಂಬಾನೇ ವೈಸ್ ಪರ್ಸನ್ ಕೂಡ ಮಾಡುತ್ತೆ, ಹಾಗೂ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನ ನಿಮ್ ಲೈಫ್ ನಲ್ಲಿ ಕ್ರಿಯೇಟ್ ಮಾಡುತ್ತೆ. ಸೊ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಪ್ಲಾನ್ ಇಲ್ಲ ಅಂದ್ರೆ ಪ್ಲಾನ್ ಮಾಡಿ ಅಂತ ಹೇಳ್ತೀನಿ ನಾನು. ಬಿಕಾಸ್ ದಿಸ್ ಇಸ್ ದ ಟೈಮ್ ಟು ಟ್ರಾವೆಲ್. ಟ್ರಾವೆಲ್ ಕಡೆ ಬಂದ್ಮೇಲೆ ಅದ್ ನೀವು ಮಾಡ್ಲೇಬೇಕು, ಪ್ಯಾಕ್ ಯೋರ್ ಬ್ಯಾಗ್ಸ್ ಅಂತ. ಓಕೆ, ಈಗ ನೆಕ್ಸ್ಟ್ ಏನ್ ಬರ್ತಾ ಇದೆ ಅಂದ್ರೆ ಕಿಂಡರ್ಡ್ ಪಾರ್ಟ್ನರ್ಶಿಪ್ ಅಂತ ಬರ್ತಾ ಇದೆ. ಸೊ ಇದು ಈ ಮೆಸೇಜ್ ಏನಿದೆ ಅಂದ್ರೆ, ಈಗ ನೀವು ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅಂದ್ರೆ, ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಹೀಲಿಂಗ್ ಲೈಟ್ ಬರ್ತಿರೋದ್ರಿಂದ ಆ ರಿಲೇಶನ್ಶಿಪ್ ಹೀಲ್ ಆಗುತ್ತೆ, ಚೇತರಿಸ್ಕೊಳ್ಳುತ್ತೆ, ಸರಿ ಹೋಗುತ್ತೆ ಅಂತ ಬರ್ತಾ ಇದೆ. ಇವಾಗ ರಿಲೇಶನ್ಶಿಪ್ ನಲ್ಲಿ ಇಲ್ಲ, ನಿಮ್ಗೆ ಯಾವ ಪಾರ್ಟ್ನರ್ ಇಲ್ಲ ಅಂದ್ರೆ ನೀವು ಒಂದು ಒಳ್ಳೆಯ ಪಾರ್ಟ್ನರ್ನ ನಿಮ್ ಲೈಫ್ ನಲ್ಲಿ ಅಟ್ರಾಕ್ಟ್ ಮಾಡ್ತೀರಾ ಅಂತ ಬರ್ತಾ ಇದೆ. ಇದು ಯಾವಾಗ ಆಗುತ್ತೆ ಅಂತ ನೀವು ಕೇಳಿದ್ರೆ, ನಾನ್ ನೋಡ್ತಾ ಇರುವಂತಹ ಒಂದು ಟೈಮ್ ಫ್ರೇಮ್ ಅಂದ್ರೆ 3 ತಿಂಗಳ ಒಳಗಡೆ ನೀವು ಇಷ್ಟ ಪಡುವಂತ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರುವಂತದ್ದು, ಅಥವಾ ನೀವು ಆಸೆ ಈ ತರ ಬೇಕು ಆ ತರ ಬೇಕು ಅಂತ ಆಸೆ ಕನಸುಗಳು ಇಟ್ಕೊಂಡಿದೀರಾ ಅಂದ್ರೆ ಆ ತರದ್ ಒಂದು ಪಾರ್ಟ್ನರ್ ಬರುವಂತದ್ದು, ಎಂಗೇಜ್ಮೆಂಟ್ ಅಥವಾ ಕಮಿಟ್ಮೆಂಟ್, ಈ ತರ ಒಂದು ಸೀರಿಯಸ್ ರಿಲೇಶನ್ಶಿಪ್ ಹೋಗೋದನ್ನ ನಾನು ನೋಡ್ತಾ ಇದ್ದೀನಿ. ಗುಡ್ ಲಕ್. ಓಕೆ, ಸೊ ನೆಕ್ಸ್ಟ್ ಏನ್ ಬರ್ತಾ ಇದೆ ಅಂದ್ರೆ ಫ್ಯಾಮಿಲಿ, ಫ್ರೆಂಡ್ಸ್ ಅಂಡ್ ಗೈಡ್ಸ್ ಬರ್ತಿರೋದ್ರಿಂದ ನೀವು ಇನ್ನೊಂದು 6 ತಿಂಗಳು ಜಾಸ್ತಿ ಫ್ರೆಂಡ್ಸ್ ಜೊತೆ ಸಂಪರ್ಕನ ಇಟ್ಕೊಳ್ತೀರಾ, ಫ್ಯಾಮಿಲಿ ಜೊತೆ ಸಂಪರ್ಕನ ಇಟ್ಕೊಳ್ತೀರಾ. ಹಾಗೆ ಗೈಡ್ಸ್ ಇರೋದ್ರಿಂದ ಸ್ಪಿರಿಚುಲಿ ಕೂಡ ಅಲೈನ್ ಆಗ್ತೀರಾ. ಅಂದ್ರೆ ಜಾಸ್ತಿ ದೇವಸ್ಥಾನಗಳು ಅಥವಾ ಸ್ಪಿರಿಚುವಲ್ ಸ್ಪೇಸಸ್ಗೆ ಹೋಗುವಂಥದ್ದು. ನೀವು ಕ್ರಿಶ್ಚಿಯನ್ ಆಗಿದ್ದೀರಾ ಅಂದ್ರೆ ನೀವು ಚರ್ಚ್ಗೆ ಹೋಗ್ತೀರಾ, ನೀವು ಮುಸ್ಲಿಂ ಆಗಿದ್ದೀರಾ ಅಂದ್ರೆ ಮಸೀದಿಗೆ ಹೋಗ್ತೀರಾ. ಸೊ ನೀವು ಸ್ಪಿರಿಚುವಲಿ ಯಾವ ಎನರ್ಜಿನ ಬಿಲೀವ್ ಮಾಡ್ತೀರಾ ಆ ಒಂದು ಪ್ಲೇಸಸ್, ಆ ಜಾಗಗಳಿಗೆ ಜಾಸ್ತಿ ವಿಸಿಟ್ ಮಾಡ್ತೀರಾ. ಅದರಿಂದ ಏನಾಗುತ್ತೆ ಅಂದ್ರೆ, ಬಿಕಾಸ್ ಇದು ಈಗ ನಾವು ಒಂದೊಂದ್ಸಲ ಈ ಜಾಗಕ್ಕೆ ಹೋಗ್ಬೇಕು ಅಂತ ತುಂಬಾ ಪ್ಲಾನ್ ಮಾಡ್ತಿರ್ತೀವಿ, ಆದ್ರೆ ಆಗ್ತಾನೆ ಇರೋದಿಲ್ಲ. ಆದ್ರೆ ಇಲ್ಲಿ ನಿಮ್ಗೆ ಹೀಲಿಂಗ್ ಲೈಟೇ ಬಂದಿರೋದ್ರಿಂದ ದೇವ್ರೇ ನಿಮ್ಮನ್ನ ಕರೆಸ್ಕೊಳ್ತಾರೆ ಅಂತ ಬರ್ತಾ ಇದೆ.
ಆಯ್ತಾ. ನಿಮ್ಗೆ ಅದು ಇರೋದೇ ಇಲ್ಲ, ಹೋಗ್ಬೇಕು ಅನ್ನೋದೇ ಇರೋದೇ, ಆದ್ರೆ ಹೋಗ್ತೀರಾ ನೀವು, ಆ ತರನು ನಾನು ನೋಡ್ತಾ ಇದ್ದೀನಿ. ಸೊ ಡಿಸ್ಕವರಿ ಕಾರ್ಡ್ ಬರ್ತಿರೋದ್ರಿಂದ ನಾನು ಇನ್ನೊಂದೇನ್ ನೋಡ್ತಾ ಇದ್ದೀನಿ ಅಂದ್ರೆ, ನೀವು ಅನ್ಕೊಳ್ದೆ ಇರುವಂತದ್ದು ಅವಕಾಶ, ಸರ್ಪ್ರೈಸಸ್ ನಿಮ್ ಲೈಫಲ್ಲಿ ಬರುತ್ತೆ. ಓಕೆ. ಇನ್ನೊಂದೇನಾಗುತ್ತೆ ಅಂದ್ರೆ, ನಾನು ನೋಡ್ತಿರೋದು ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ ನೀವು ಡೀಪರ್ ಲೆವೆಲ್ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸಸ್ ನ ಕಾಣ್ತೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಡಿಸ್ಕವರಿ ಇಸ್ ಆಲ್ ಅಬೌಟ್ ಸಮ್ ಕೈಂಡ್ ಆಫ್ ಎನರ್ಜಿ ಬಗ್ಗೆ ನೀವು ಸೀರಿಯಸ್ ಆಗುವಂಥದ್ದು. ಮೇ ಬಿ ನಾನು ಇನ್ನ ಒಂದ್ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಡಿವೈನ್ ನಿಮ್ ಜೊತೆ ಮಾತಾಡುತ್ತೆ, ಒಂದು ಕನೆಕ್ಷನ್ ಇಟ್ಕೊಳ್ಳುತ್ತೆ, ಆ ತರನು ನಾನು ನೋಡ್ತಾ ಇದ್ದೀನಿ. ಕೆಲವರಿಗೆ ಆ ತರ ಮೆಸೇಜಸ್ ಬರ್ಬೋದು, ಅಥವಾ ನಿಮ್ಮ ಕನಸಲ್ಲಿ ನೀವು ನಂಬುವ ದೇವ್ರ ಜೊತೆ ಮಾತುಕತೆ ಆಗ್ಬೋದು. ಸಮ್ ಕೈಂಡ್ ಆಫ್ ಮೆಸೇಜಸ್ ನಿಮಗೆ ಸಿಗುತ್ತೆ ಅಂತ ಬರ್ತಾ ಇದೆ. ಅಂಡ್ ಆ ಮೆಸೇಜಸ್ ನಿಮ್ ಲೈಫ್ನೇ ಚೇಂಜ್ ಮಾಡುತ್ತೆ. ಸರ್ಪ್ರೈಸಸ್ ಬರುತ್ತೆ, ತಿರುವುಗಳು ಬರುತ್ತೆ, ಆ ತಿರುವೇ ನಿಮಗೆ ದಾರಿದೀಪ ಆಗುತ್ತೆ. ಸೊ ಚೇಂಜ್ ನ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಚೇಂಜ್ ಆಗುತ್ತೆ ಅಂತ ಬರ್ತಾ ಇದೆ. ಚೇಂಜ್ ನ ನೀವು ಸೀರಿಯಸ್ ಅಂಡ್ ಚಾಲೆಂಜಿಂಗ್ ಆಗಿ ತಗೊಳ್ಳಿ ಅಂತ ಬರ್ತಾ ಇದೆ. ಲಾಸ್ಟ್ ಮೆಸೇಜಸ್ ಏನ್ ಬರ್ತಾ ಇದೆ, ಲಾಸ್ಟ್ ಮೆಸೇಜ್ ಡಾರ್ಕ್ ಥಾಟ್ಸ್ ಬರ್ತಾ ಇದೆ. ಸೊ ಪ್ರೆಸೆಂಟ್ ನೀವು ಇನ್ನ ಒಂದು ನೀವೇನ್ ಕನೆಕ್ಟ್ ಮಾಡ್ಕೋಬಹುದು ಅಂದ್ರೆ, ಇಲ್ಲಿ ನೋಡಿ, ಡಾರ್ಕ್ ಥಾಟ್ಸ್ ಅಲ್ಲಿ ಇದ್ದೀರಾ, ಅದಕ್ಕೆ ನಿಮ್ಗೆ ಹೀಲಿಂಗ್ ಲೈಟ್ ಬರ್ತಾ ಇದೆ. ಡಾರ್ಕ್ ಅಲ್ಲಿ ಇದ್ದೀರಾ, ನಿಮ್ಗೆ ಲೈಟ್ ನೀವು ನಂಬುವ ದೈವದಿಂದ ಸಿಗ್ತಾ ಇದೆ. ಇವಾಗ ಕತ್ಲಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ, ಎಲ್ಲ ಕೆಟ್ಟದೇ ಆಗ್ತಾ ಇರುತ್ತೆ. ಈ ನಂಬುವ ದೈವ ಕೂಡ ಅದನ್ನ ನೋಡ್ತಾ ಇರೋದ್ರಿಂದ, ನೀನ್ ಇನ್ನ ಅಲ್ಲೇ ಇರ್ಬೇಡ, ನಾನ್ ನಿನ್ಗೆ ಲೈಟ್ ನ ಪಾಸ್ ಮಾಡ್ತೀನಿ ಅಂತ ಆ ಒಂದು ಪಾಸಿಂಗ್ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಪ್ರೆಸೆಂಟ್ ನಲ್ಲಿ ಆ ತರ ಅನುಭವಗಳಾಗ್ತಾ ಇದೆ. ನಿಮ್ಗೆ ದಾರಿನೇ ಇಲ್ಲ, ದಿಕ್ಕಿಲ್ಲ, ಗುರಿ ಇಲ್ಲ, ಈ ತರ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ಬೋದು ನೀವು. ಅದಕ್ಕೆ ಟ್ರಾವೆಲ್ ಮಾಡು ಅಂತ ಹೇಳ್ತಾ ಇದೆ. ನಿನ್ನ ನಾನು ಸರಿ ಮಾಡ್ತೀನಿ, ನಿನ್ ಲೈಫ್ ನ ಸರಿ ಮಾಡ್ತೀನಿ ಅಂತ ಕೂಡ ನಿಮ್ಗೆ ಅಶ್ಯೂರೆನ್ಸ್ ಬರ್ತಾ ಇದೆ. ಸೊ ಈ ಕೂಡಲೇ ಕಮೆಂಟ್ ಮಾಡಿ, ಐ ಬಿಲೀವ್ ಇನ್ ಮೈ ಡಿವೈನ್ ಗಾಡ್. ಯಾವ ದೇವ್ರನ್ನ ನೀವು ತುಂಬಾ ಬಿಲೀವ್ ಮಾಡ್ತೀರಾ, ಆ ದೇವ್ರ ಹೆಸರನ್ನ ನೀವು ಕಮೆಂಟ್ ಮಾಡಿ. ಐ ಬಿಲೀವ್ ಇನ್ ಮೈ ಡಿವೈನ್ ಗಾಡ್. ಹೂ, ಯಾರು, ಅದನ್ನ ಕಮೆಂಟ್ ಮಾಡಿ. ಬಿಕಾಸ್ ಆ ತರದ್ ಒಂದು ವಂಡರ್ಫುಲ್ ಚೇಂಜ್ ನಿಮ್ ಲೈಫಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ನಿಮ್ಮ ರೀಡಿಂಗ್. ಸೊ ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಯಾರು ಈ ಒಂದು ಹಾರ್ಟ್ ಲವ್ ಅನ್ನುವ ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡಿದ್ರು, ಅವರ ರೀಡಿಂಗ್ ಮಾಡ್ತೀನಿ. ಲೆಟ್ಸ್ ಸಿ ನಿಮ್ಗೇನ್ ಮೆಸೇಜ್ ಬಂದಿದೆ ಅಂತ, ನೀವು ನಂಬುವ ದೇವರಿಂದ ಏನ್ ಮೆಸೇಜ್ ಬಂದಿದೆ ಅಂತ. ಸೊ ಹಾರ್ಟ್ ಬಂದಿರೋದ್ರಿಂದ ಮೇ ಬಿ ನಿಮ್ ರಿಲೇಶನ್ಶಿಪ್ ಕುರಿತಾಗಿ ಈ ಒಂದು ರೀಡಿಂಗ್ ಆಗಿರ್ಬೋದು ಸ್ಪೆಷಲ್ ಆಗಿ. ಬಿಕಾಸ್ ನೀವು ಇದನ್ನೇ ಸೆಲೆಕ್ಟ್ ಮಾಡಿರೋದ್ರಿಂದ ಸಮಥಿಂಗ್ ರಿಲೇಟೆಡ್ ಟು ಲವ್, ರಿಲೇಶನ್ಶಿಪ್, ಆ ತರ ಮೆಸೇಜಸ್ ಬರಬಹುದು. ಐ ಡೋಂಟ್ ನೋ, ನೋಡೋಣ ಏನ್ ಬರುತ್ತೆ ಅಂತ. ಐ ಡೋಂಟ್ ನೋ. ಸೊ ಲೆಟ್ಸ್ ಸಿ. ಚಾನ್ಸ್ ಅಂತ ಬರ್ತಾ ಇದೆ, ಅದಾದ ನಂತರ ಕಮ್ಯುನಿಟಿ ಬರ್ತಾ ಇದೆ, ಮತ್ತೆ ಅಚೀವ್ಮೆಂಟ್ ಕಾರ್ಡ್ ಬಂದಿದೆ. ಓಕೆ, ಅಚೀವ್ಮೆಂಟ್ ಕಾರ್ಡ್ ಬರ್ತಾ ಇದೆ, ಮತ್ತೆ ಏಂಜಲ್ ನಂಬರ್ಸ್. ಓಕೆ, ಸೊ ಇದು ಯೂಶಲಿ ನಾನು ಈ ತರ ಕಾರ್ಡ್ ಬರೋದಿಲ್ಲ, ಆಯ್ತಾ. ನಿಮಗ್ ಬಂದಿದೆ ಏಂಜಲ್ ನಂಬರ್ಸ್. ಏನಾದ್ರೂ ನೀವು ನೋಡ್ತಾ ಇದ್ದೀರಾ ಅಂದ್ರೆ 1111 ಆ ತರ, ಲೈಕ್ ಇಫ್ ಯು ಆರ್ ಸೀಯಿಂಗ್ ನಂಬರ್ಸ್, ಅದು ಒಂದು ಕನ್ಫರ್ಮೇಶನ್ ಅಂತಾನೆ ಬರ್ತಾ ಇದೆ. ಡಿವೈನ್ ನಿಮ್ಗೆ ಇದಾಗುತ್ತೆ, ನಿನ್ ಲೈಫಲ್ಲಿ ಆಗುತ್ತೆ, ಇದ್ ನಾನು ನಿನ್ಗೆ ಫಲ ಆಗುವ ಹಾಗೆ ಮಾಡ್ತೀನಿ ಅಂತ ಕನ್ಫರ್ಮೇಶನ್ ಕಾರ್ಡ್ ಇದು. ಬ್ಯಾಲೆನ್ಸ್ ಬರ್ತಾ ಇದೆ. ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ನಿಮ್ ಕಾರ್ಡ್ಸ್ ಎಲ್ಲ. ನಾನು ಇನ್ನ 2 ಕಾರ್ಡ್ಸ್ ನ ತೆಗಿತೀನಿ ನಿಮ್ಗೋಸ್ಕರ. ಗುಡ್ ಲಕ್ ಬಂದಿದೆ. ಆಕ್ಚುಲಿ ಯಾರೇ ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿರ್ಬೋದು, ತುಂಬಾ ಚೆನ್ನಾಗಿ ಕಾರ್ಡ್ಸ್ ಬಂದಿದೆ ನಿಮ್ಗೆ, ಬ್ಯೂಟಿಫುಲ್ ಆಗಿ ಬಂದಿದೆ. ಮೇ ಬಿ ನೀವು ನಂಬುವ ದೇವರು ನಿಮ್ಮನ್ನ ತುಂಬಾ ಫೇವ್ರೆಟ್ ಚೈಲ್ಡ್ ಆಗಿ ನೋಡ್ತಾ ಇರ್ಬೋದು. ನನ್ನ ಫೇವ್ರೆಟ್ ಚೈಲ್ಡ್ ಅಂತ ಅಂದ್ರೆ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದೆ ನೀವು ನಂಬುವ ದೇವರು. ಓಕೆ, ನಾನು ನಿನ್ ಲೈಫ್ ನ ಚೇಂಜ್ ಮಾಡ್ತೀನಿ. ಈಗ ನಾವ್ ಅದನ್ನೇ ಹೇಳ್ತೀವಲ್ವಾ, ದೇವ್ರ ಮನ್ಸ್ ಮಾಡಿದ್ರೆ ಏನಾದ್ರೂ ಆಗ್ಬೋದು, ದೇವರು ಕಣ್ಬಿಟ್ರೆ ನಮ್ ಲೈಫ್ ಚೇಂಜ್ ಆಗುತ್ತೆ, ಹಾಗೆ ಅಲ್ವಾ. ಸೊ ಆ ಒಂದು ಎನರ್ಜಿನ ನಿಮ್ಮ ಒಂದು ರೀಡಿಂಗ್ ನಲ್ಲಿ ನಾನು ನೋಡ್ತಾ ಇದ್ದೀನಿ. ಏನಂದ್ರೆ, ನೀವು ನಂಬುವ ದೇವ್ರು ಮನ್ಸ್ ಮಾಡಿದ್ದಾರೆ ನಿಮ್ ಲೈಫ್ ಚೆನ್ನಾಗ್ ಆಗ್ಲಿ ಅಂತ. ಎನ್ಲೈಟನ್ಮೆಂಟ್ ಬಂದಿದೆ, ಮತ್ತೆ ಗುಡ್ ಲಕ್ ಬಂದಿದೆ. ಕ್ಲೇಮ್ ಮಾಡಿ ಈ ಕೂಡ್ಲೆ. ಯಾವ ಲಕ್ ನ ನಿಮ್ ಲೈಫ್ ನಲ್ಲಿ ನೀವು ಅನುಭವಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡಿದೀರಾ, ಈ ಕೂಡ್ಲೆ ಕಮೆಂಟ್ ಮಾಡಿ. ಯಾವ ಲಕ್ ನಿಮ್ ಲೈಫ್ ಬರ್ಬೇಕು, ಏನೇ ಆಗಿರ್ಬೋದು, ದುಡ್ಡಿನ ಒಂದು ವಿಷಯದಲ್ಲೋ ಅಥವಾ ರಿಲೇಶನ್ಶಿಪ್ ವಿಷಯದಲ್ಲೋ, ಯಾವ ಲಕ್ಕಿಗೆ ನೀವು ಕಾಯ್ತಾ ಇದ್ದೀರಾ ಅದನ್ನ ನೀವು ಕಮೆಂಟ್ ಮಾಡಿ. ಬಿಕಾಸ್ ಆ ತರದ್ ಒಂದು ಬದಲಾವಣೆ ಇನ್ನೊಂದು 10 days ಅಲ್ಲೇ ಆಗುತ್ತೆ ಅಂತ ಬರ್ತಾ ಇದೆ. ವಿತ್ ಇನ್ 10 days. ಓಕೆ, ಸಮ್ ಲಕ್ಕಿ
ಚೇಂಜ್, ಏಂಜಲ್ ನಂಬರ್ ಬರ್ತಾ ಇದೆ, ಕನ್ಫರ್ಮೇಶನ್ ಕಾರ್ಡ್ ಬರ್ತಾ ಇದೆ, 1111 ಬರ್ತಾ ಇದೆ. 1111 ಬಂದಾಗ ಏನಾಗುತ್ತೆ ಅಂದ್ರೆ ನೀವು ತುಂಬಾ ಇದಾಗ್ಬೇಕು ಅಂತ ಅಫರ್ಮೇಶನ್ ಮಾಡ್ಕೊಳ್ತಿರ್ತೀರಲ್ಲ, ಹೀಗಿದ್ರೆ ಚೆನ್ನಾಗಿರುತ್ತೆ, ಆಸೆ ಪಡ್ತಿರ್ತೀರಲ್ಲ, ಅದು ಬೇಗ ಫಟ್ ಅಂತ ಆಗೋಗುತ್ತೆ. ಸೊ ಆ ತರದ್ ಒಂದ್ ಬರ್ತಾ ಇದೆ. ಮತ್ತೆ ಚಾನ್ಸ್ ಬರ್ತಾ ಇರೋದ್ರಿಂದ ಟೈಮ್ ನೀವು ಇವಾಗ ತಗೊಳ್ಬೇಕಾಗಿರೋದು ಸ್ವಲ್ಪ ರಿಸ್ಕಿ ಆಗೂ ಇರುತ್ತೆ. ರಿಸ್ಕ್ ತಗೊಳ್ಳಿ ಅಂತಾನೆ ಬರ್ತಾ ಇದೆ. ಚಾನ್ಸ್ ತಗೋ, ಮಾಡು, ನುಗ್ಗು, ನಿಲ್ಬೇಡ, ನಂಬು ಅಂತ ನಿಮ್ಗೆ ಮೆಸೇಜ್ ಬರ್ತಾ ಇರುವಂತದ್ದು. ಕಮ್ಯುನಿಟಿ ಬರ್ತಿರೋದ್ರಿಂದ ನೀವು ರಿಲೇಶನ್ಶಿಪ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ತೀರಾ ನಿಮ್ ಲೈಫ್ ನಲ್ಲಿ. ಮುಂಬರುವ ದಿನಗಳಲ್ಲಿ ಹೊಸದಾಗಿರುವಂತ ಜನರನ್ನ, ಅಂದ್ರೆ ಹೊಸ ರಿಲೇಶನ್ಶಿಪ್ಸ್ಗೆ ಹೋಗೋದಾಗಿರ್ಬೋದು, ಅಥವಾ ಹೊಸ ಫ್ರೆಂಡ್ಸ್ ನ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ಕಮ್ಯುನಿಟಿ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಬರ್ತಾ ಇದೆ. ಸೊ ಹೋಗಿ ಮೀಟ್ ಮಾಡಿ, ಸ್ವಲ್ಪ ಸೋಷಲೈಸ್ ಆಗಿ, ಮೇ ಬಿ ಏನಾದ್ರೂ ಕೋರ್ಸ್ ತಗೊಳ್ಳಿ. ಒಟ್ನಲ್ಲಿ ನಿಮ್ಮ ಸೋಷಿಯಲ್ ಲೈಫ್ ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕೆ, ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ರೈಟ್ ಟೈಮ್ ಪ್ರೆಸೆಂಟ್ ಅಂತ ಬರ್ತಾ ಇದೆ. ಅಚೀವ್ಮೆಂಟ್ ಬಂದಿರೋದ್ರಿಂದ ನಿಮ್ಮ ಕರಿಯರ್ ಪಾತ್ ನಲ್ಲಿ ಒಂದು ಬೂಮ್ ನೋಡ್ತಾ ಇದೀನಿ. ಬೂಮ್ ಅಂದ್ರೆ ಒಂದು ಬ್ರೈಟ್ ಫ್ಯೂಚರ್ ಇದೆ. ಸೊ ಅದನ್ನ ನೀವು ಈ ಕೂಡಲೇ ಕ್ಲೇಮ್ ಮಾಡ್ಕೋಬೇಕಾಗತ್ತೆ. ಏನಾದ್ರೂ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದೀರಾ, ನಿಮ್ಮ ಜಾಬ್ ರಿಲೇಟೆಡ್ ಆಗಿ ಇನ್ನೊಂದು 9 ವಾರಗಳಲ್ಲೇ ನೀವು ಎಫರ್ಟ್ಸ್ ಹಾಕಿದ್ರೆ ಅದ್ ನಿಮಗೆ ಸಿಗತ್ತೆ ಅಂತ ಬರ್ತಾ ಇದೆ. ಸೊ ಅದ್ ಏನೇ ಆಗಿರ್ಬೋದು, ಮಾಡಿ, ನಿಲ್ಬೇಡಿ ಅಂತಾನೆ ಕನ್ಫರ್ಮೇಶನ್ ಕಾರ್ಡ್ ಬಂದಿದೆ ನಿಮ್ಗೆ. ಇನ್ ಅಂಡ್ ಯಾನ್ ಬ್ಯಾಲೆನ್ಸ್ ಬರ್ತಾ ಇರೋದ್ರಿಂದ ನಿಮ್ ಲೈಫ್ ನಲ್ಲಿ ಏನಾದ್ರೂ ಇಂಬ್ಯಾಲೆನ್ಸಸ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ ಅದ್ರಲ್ಲಿ ಬ್ಯಾಲೆನ್ಸ್ ನ ನೋಡ್ತೀರಾ ಅಂತ ಬರ್ತಾ ಇದೆ. ಏನೇ ಆಗಿರ್ಬಹುದು, ಒಟ್ನಲ್ಲಿ ನಿಮ್ಗೆ ಏನಾದ್ರು ದೃಷ್ಟಿ ಆಗಿದೆ, ಆತರ ಏನಾದ್ರು ಒಂದು ನೆಗೆಟಿವಿಟಿ ಫೀಲ್ ಬರ್ತಾ ಇದೆ ನಿಮ್ಗೆ ಎಲ್ಲಾದ್ರೂ ಹೋದ್ರೆ ಅಂದ್ರೆ, ಅದ್ರಲ್ಲೂ ಕೂಡ ನೀವೊಂದು ಚೇಂಜ್, ಬದಲಾವಣೆನ ಇನ್ನೊಂದು 4 ವಾರದ ಒಳಗಡೆನೆ ನೋಡ್ತೀರಾ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಇದೊಂದು ಡಾಲರ್ ಆಗಿದೆ, ಡಾಲರ್ ಅಂಡ್ ಚೈನ್ ಆಗಿದೆ. ಈ ತರದ್ ಏನಾದ್ರು ನಿಮ್ಗೆ ಪೆಂಡೆಂಟ್ ಸಿಕ್ಕಿದ್ರೆ, ಇನ್ ಅಂಡ್ ಯಾನ್ ಪೆಂಡೆಂಟ್ ಸಿಕ್ಕಿದ್ರೆ ನೀವ್ ಅದನ್ನ ಹಾಕೊಳ್ಳೋದು ಕೂಡ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ ದಿಸ್ ಇಸ್ ಅ ಲಕ್ಕಿ ಸಿಂಬಲ್ ಅಂಡ್ ಆಲ್ಸೋ ಬ್ರಿಂಗ್ಸ್ ಬ್ಯಾಲೆನ್ಸ್. ನಿಮ್ಮ ಲೈಫ್ ನಲ್ಲಿ ನೀವು ಈಗ ಹಣಕಾಸಿನ ವಿಷಯದಲ್ಲಿ ಇಂಬ್ಯಾಲೆನ್ಸ್ ನೋಡ್ತಾ ಇದ್ದೀರಾ, ಅಥವಾ ಏನಾದ್ರೂ ಒಂದು ಲೈಫ್ ನಲ್ಲಿ ನೀವು ಒಂದು ಸ್ಟಕ್ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀರಾ, ಅಥವಾ ಬದಲಾವಣೆನೇ ನೋಡ್ತಿಲ್ಲ ಅಂದಾಗ ಅದ್ರಲ್ಲಿ ನೀವು ಬದಲಾವಣೆ ನೋಡ್ತೀರಾ, ಆಯ್ತಾ. ಸೊ ಈ ತರದ್ ಒಂದು ಪೆಂಡೆಂಟ್ ಸಿಗುತ್ತೆ, ಇನ್ ಅಂಡ್ ಯಾಂಗ್ ಅಂತ. ಇದನ್ನೇ ಟೈಪ್ ಮಾಡಿ ನೀವು ಗೂಗಲ್ ನಲ್ಲಿ ಅಥವಾ ಅಮೆಝಾನ್ ಅಲ್ಲಿ ಟೈಪ್ ಮಾಡಿದ್ರೆ, ಇನ್ ಅಂಡ್ ಯಾಂಗ್ ಪೆಂಡೆಂಟ್ ಅಂತ ಟೈಪ್ ಮಾಡಿದ್ರೆ ಈ ತರದ್ ಸಿಗುತ್ತೆ ನಿಮಗೆ. ಇದನ್ನ ಯೂಸ್ ಮಾಡಿ, ಇದನ್ನ ಹಾಕೊಳ್ಳಿ. ನಿಮ್ಮ ಗೋಲ್ಡ್ ಚೈನ್ಗೋ, ನಿಮ್ಮ ಸಿಲ್ವರ್ ಚೈನ್ಗೋ ಹಾಕೊಂಡ್ರೆ ನೀವು ಚೇಂಜಸ್ ನ ನೋಡ್ತೀರಾ. ಬಿಕಾಸ್ ನಾನು ಈ ತರ ನಾನು ಈ ತರ ಮೆಸೇಜಸ್ ನ ಯೂಶಲಿ ಕೊಡಲ್ಲ. ಇದೊಂಥರ ಸ್ಪೆಷಲ್ ಮೆಸೇಜ್ ಬಂದಾಗ ನಾನು ಹೇಳಲೇಬೇಕು ನಿಮ್ಗೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ದಟ್ ವಾಸ್ ಯೋರ್ ಇಂಪಾರ್ಟೆಂಟ್ ಮೆಸೇಜ್. ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದು ಒಳ್ಳೇದಂತ ಹೇಳ್ತೀನಿ. ಬಿಕಾಸ್ ಅದ್ರಲ್ಲೇ ನಿಮ್ಗೆ ಒಂದು ಗುಡ್ ಲಕ್ ಇರಬಹುದು, ಅದಕ್ಕೆ ಆ ಒಂದು ಡಿವೈನ್ ನಿಮ್ಗೆ ಇದನ್ನ ಹಾಕು ಅಂತ ಹೇಳ್ತಾ ಇರ್ಬೋದು. ಅದೊಂದು ಮೆಸೇಜ್ ಬಂದಿದೆ ನಿಮಗೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ತುಂಬಾ ಚೆನ್ನಾಗಿ ಬಂದಿತ್ತು ನಿಮ್ಮ ರೀಡಿಂಗ್ ಅಂಡ್ ಏಂಜಲ್ ನಂಬರ್ಸ್ ಬಂದಿರೋದ್ರಿಂದ ಲಕ್ಕಿ ಟೈಮ್ ಯೂಸ್ ಮಾಡ್ಕೊಳ್ಳಿ. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು. ನಮಸ್ಕಾರ.